Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 5. ಇವತ್ತು ನಾವು ಸಾಲ್ವ್ ಮಾಡ್ತೀವಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಇಸ್ PYQs ಆನ್ ದ ಟಾಪಿಕ್ ದ ವರ್ಲ್ಡ್ ಆಫ್ ದ ಲಿವಿಂಗ್. ಸೊ CTET ಪೇಪರ್ 2 ನಲ್ಲಿ ಫ್ರೀಕ್ವೆಂಟ್ಲಿ ರಿಪೀಟ್ ಆಗೋ ಕ್ವಶನ್ಸ್, ಸ್ಮಾರ್ಟ್ ಟ್ರಿಕ್ಸ್ ಮತ್ತು ಎಕ್ಸಾಮ್ ಟಿಪ್ಸ್ ಆಲ್ ಇನ್ ದಿಸ್ ಸೆಷನ್. ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ CTET ಸೈನ್ಸ್ ಬೂಸ್ಟರ್ಸ್. ಸೊ PYQ ಸಾಲ್ವ್ ಮಾಡಿದರೆ CTET ಕ್ವಶನ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. So let's practice smartly and boost your score for CTET 2026. Let us start the session. The first question, the normal temperature of human body on the Celsius scale and Fahrenheit scale is respectively. So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 37 ಡಿಗ್ರಿ ಸೆಲ್ಸಿಯಸ್ ಅಂಡ್ 98.6 ಡಿಗ್ರಿ ಫ್ಯಾರನೈಟ್. ಆಪ್ಷನ್ ಬಿ 37 ಡಿಗ್ರಿ ಫ್ಯಾರನೈಟ್ ಅಂಡ್ 98.6 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಸಿ 37 ಡಿಗ್ರಿ ಸೆಲ್ಸಿಯಸ್ ಅಂಡ್ 96.8 ಡಿಗ್ರಿ ಫ್ಯಾರನೈಟ್. ಆಪ್ಷನ್ ಡಿ 37 ಡಿಗ್ರಿ ಫ್ಯಾರನೈಟ್ ಅಂಡ್ 96.8 ಡಿಗ್ರಿ ಸೆಲ್ಸಿಯಸ್. ಸೊ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಇಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್. ಸೊ ಫ್ಯಾರನೈಟ್ ಸ್ಕೇಲ್ಗೆ ಕನ್ವರ್ಟ್ ಮಾಡಲು ನಾವು F is equal to 9 divided by 5 into C plus 32 equation ಬಳಸ್ತೇವೆ. ಸೊ ಅದರ ಪ್ರಕಾರ F is equal to 9 divided by 5 into 37 plus 32 that is equal to 66.6 plus 32 that is equal to 98.6 ಡಿಗ್ರಿ ಫ್ಯಾರನೈಟ್. ಸೊ ಅದಕ್ಕಾಗಿ ಕರೆಕ್ಟ್ ಕಾಂಬಿನೇಷನ್ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಅಂಡ್ 98.6 ಡಿಗ್ರಿ ಫ್ಯಾರನೈಟ್. ಸೊ ಇಲ್ಲಿ ಆಪ್ಷನ್ ಎ is the correct answer. So why other options are wrong here? Option B wrong. So 37 degree Fahrenheit it is very cold temperature, human body temperature ಅಲ್ಲ. So 98.6 degree Celsius it is near a boiling point, ಬಾಡಿಗೆ ಪಾಸಿಬಲ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ 37 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಇದೆ, ಬಟ್ ಫ್ಯಾರನೈಟ್ ಸ್ಕೇಲ್ ಅಥವಾ ಫ್ಯಾರನೈಟ್ ವ್ಯಾಲ್ಯೂ ಇಟ್ ಇಸ್ ರಾಂಗ್. ಸೊ 37 ಡಿಗ್ರಿ ಸೆಲ್ಸಿಯಸ್ ದಟ್ ಈಸ್ ಈಕ್ವಲ್ ಟು 98.6 ಡಿಗ್ರಿ ಫ್ಯಾರನೈಟ್ ಆಗಬೇಕು. ಸೊ ಆಪ್ಷನ್ ಡಿ ರಾಂಗ್. 37 ಡಿಗ್ರಿ ಫ್ಯಾರನೈಟ್ ಕೋಲ್ಡ್ ವೆದರ್ ಟೆಂಪರೇಚರ್ ಮತ್ತು 96.8 ಡಿಗ್ರಿ ಸೆಲ್ಸಿಯಸ್ ಸೊ ಇಟ್ ಈಸ್ ಆಲ್ಸೋ ನಿಯರಿಂಗ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಡಿಗೆ ಪಾಸಿಬಲ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. Option A is the correct answer. Next question, if we add handful garden soil to a beaker filled 3/4 with water, stir the contents with a stick to dissolve the soil and then let it stand undisturbed for some time. So we observe different layers. The order of these layers from the bottom to the top is. So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗ್ರಾವೆಲ್, ಕ್ಲೇ, ಸ್ಯಾಂಡ್, ಹ್ಯೂಮಸ್, ವಾಟರ್. ಆಪ್ಷನ್ ಬಿ ಸ್ಯಾಂಡ್, ಗ್ರೇವೆಲ್, ಕ್ಲೇ, ವಾಟರ್, ಹ್ಯೂಮಸ್. ಆಪ್ಷನ್ ಸಿ ಕ್ಲೇ, ಸ್ಯಾಂಡ್, ಗ್ರೇವೆಲ್, ಹ್ಯೂಮಸ್, ವಾಟರ್. ಆಪ್ಷನ್ ಡಿ ಗ್ರಾವೆಲ್, ಸ್ಯಾಂಡ್, ಕ್ಲೇ, ವಾಟರ್, ಹ್ಯೂಮಸ್. ಸೊ ಸಾಯಿಲ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಸೆಟಲ್ ಆಗಲು ಬಿಟ್ಟಾಗ ಹೆವಿಯೆಸ್ಟ್ ಪಾರ್ಟಿಕಲ್ ಫಸ್ಟ್ ಸೆಟಲ್ ಆಗುತ್ತದೆ. ಸೊ ಬಾಟಮ್ ನಲ್ಲಿ ಗ್ರಾವೆಲ್ ಸೆಟಲ್ಸ್ ಫಸ್ಟ್. ಸೊ ಫಸ್ಟ್ ಯಾವ್ದಾಗ್ತದೆ? ಸೊ ಗ್ರಾವೆಲ್ ಸೆಟಲ್ಸ್ ಫಸ್ಟ್. ಸೊ ನೆಕ್ಸ್ಟ್ ಸ್ಯಾಂಡ್ ಸೆಟಲ್ ಆಗುತ್ತದೆ. ಸೊ ನೆಕ್ಸ್ಟ್ ಯಾವ್ದು ಬರ್ತದೆ? ಸೊ ನೆಕ್ಸ್ಟ್ ಸ್ಯಾಂಡ್ ಸೆಟಲ್ ಆಗುತ್ತದೆ. ಸೊ ದೆನ್ ಫೈನ್ ಕ್ಲೇ ಪಾರ್ಟಿಕಲ್ಸ್. ಸೊ ದೆನ್ ಫೈನ್ ಕ್ಲೇ ಪಾರ್ಟಿಕಲ್ಸ್. ಅಬೌವ್ ದಾಟ್ ಕ್ಲಿಯರ್ ವಾಟರ್ ಲೇಯರ್. ಸೊ ಅಂಡ್ ಫೈನಲಿ ಏನಾಗ್ತದೆ ಅಲ್ಲಿ? ಸೊ ಇಲ್ಲಿ ಯಾವ್ದು ಬರ್ತದೆ ಆಫ್ಟರ್ ಕ್ಲೇ? ಸೊ ವಿ ಹ್ಯಾವ್ ವಾಟರ್. ಸೊ ವಾಟರ್ ಅಬೌವ್ ದಾಟ್ ಏನಾಗ್ತದೆ? ಕ್ಲಿಯರ್ ವಾಟರ್ ಲೇಯರ್ ಬರ್ತದೆ. ಸೊ ಅಂಡ್ ಫೈನಲಿ ಲೈಟ್ ಹ್ಯೂಮಸ್ ಓಕೆ ಟಾಪ್ ಮೇಲೆ ಫ್ಲೋಟ್ ಆಗುತ್ತದೆ. ಸೊ ಆದ್ದರಿಂದ ಬಾಟಮ್ ಟು ಟಾಪ್ ಕರೆಕ್ಟ್ ಆರ್ಡರ್ ಇಟ್ ಈಸ್ ವಾಟ್ ಇಸ್ ದಾಟ್? ಗ್ರಾವೆಲ್, ಸ್ಯಾಂಡ್, ಕ್ಲೇ, ವಾಟರ್, ಹ್ಯೂಮಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಕ್ಲೇ ಇಟ್ ಈಸ್ ಲೈಟರ್ ದೆನ್ ಸ್ಯಾಂಡ್. ಸೊ ಸ್ಯಾಂಡ್ ಕ್ಲೇಗಿಂತ ಕೆಳಗೆ ಇರಬೇಕು. ಸೊ ಆಪ್ಷನ್ ಬಿ ರಾಂಗ್. So gravel should be at bottom, but sand below gravel it is wrong. So option C wrong. So
clay cannot settle below sand and gravel because heavier particle settles first. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, the metamorphosis of tadpoles is not possible if the water in which they are growing does not contain sufficient. So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ಅಯೋಡಿನ್, ಆಪ್ಷನ್ ಡಿ ಮಿನರಲ್ಸ್. ಸೊ ಟ್ಯಾಡ್ಪೋಲ್ಸ್ ಫ್ರಾಗ್ ಆಗಿ ಚೇಂಜ್ ಆಗುವ ಪ್ರಾಸೆಸ್ ಅನ್ನು ನಾವು ಏನಂತ ಕರಿತೀವಿ? ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಮೆಟಾಮಾರ್ಫೋಸಿಸ್. ಸೊ ಈ ಚೇಂಜ್ ಕಂಟ್ರೋಲ್ ಮಾಡುವುದು ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಈ ಹಾರ್ಮೋನ್ ಸಿಂಥೆಸಿಸ್ಗೆ ನಮಗೆ ಅಯೋಡಿನ್ ಇಟ್ ಇಸ್ ಮ್ಯಾಂಡೇಟರಿ. ಸೊ ವಾಟರ್ ನಲ್ಲಿ ಅಯೋಡಿನ್ ಸಫಿಶಿಯಂಟ್ ಇಲ್ಲದಿದ್ದರೆ ಟ್ಯಾಡ್ಪೋಲ್ಸ್ ಪ್ರಾಪರ್ಲಿ ಫ್ರಾಗ್ ಆಗಿ ಡೆವಲಪ್ ಆಗುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಅಯೋಡಿನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಕ್ಯಾಲ್ಸಿಯಂ ರಾಂಗ್. ಸೊ ಕ್ಯಾಲ್ಸಿಯಂ ಬೋನ್ ಸ್ಟ್ರಾಂಗ್ ಮಾಡಲು ಬೇಕು, ಬಟ್ ಮೆಟಾಮಾರ್ಫೋಸಿಸ್ ಹಾರ್ಮೋನ್ ಫಾರ್ಮೇಶನ್ಗೆ ಡೈರೆಕ್ಟ್ ರೋಲ್ ಇಲ್ಲ. ಸೊ ಆಪ್ಷನ್ ಬಿ ಆಕ್ಸಿಜನ್ ರಾಂಗ್. ಸೊ ಆಕ್ಸಿಜನ್ ರೆಸ್ಪಿರೇಷನ್ಗೆ ಬೇಕು, ಆದರೆ ಥೈರಾಕ್ಸಿನ್ ಹಾರ್ಮೋನ್ ವಿದೌಟ್ ಅಯೋಡಿನ್ ಪ್ರೊಡ್ಯೂಸ್ ಆಗುವುದಿಲ್ಲ. ಸೊ ಆಪ್ಷನ್ ಡಿ ಮಿನರಲ್ಸ್ ರಾಂಗ್. ಸೊ ಮಿನರಲ್ಸ್ ಜನರಲ್ ಗ್ರೋತ್ಗೆ ಹೆಲ್ಪ್ಫುಲ್, ಆದರೆ ಸ್ಪೆಸಿಫಿಕ್ ಟ್ರಾನ್ಸ್ಫಾರ್ಮೇಶನ್ಗೆ ಅಯೋಡಿನ್ ಇಲ್ಲದೆ ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following endocrine glands secretes sugar controlling hormone? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಡ್ರಿನಲ್, ಆಪ್ಷನ್ ಬಿ ಪ್ಯಾನ್ಕ್ರಿಯಾಸ್, ಆಪ್ಷನ್ ಸಿ ಪಿಟ್ಯೂಟರಿ, ಆಪ್ಷನ್ ಡಿ ಥೈರಾಯ್ಡ್. ಸೊ ಶುಗರ್ ಕಂಟ್ರೋಲಿಂಗ್ ಹಾರ್ಮೋನ್ ಅಂದರೆ ಇನ್ಸುಲಿನ್ ಅಂಡ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಆಸ್ ಗ್ಲೂಕಾಗೋನ್. ಸೊ ಈ ಹಾರ್ಮೋನ್ಸ್ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಇಂದ ಸೆಕ್ರೇಟ್ ಆಗುತ್ತದೆ ಮತ್ತು ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಪ್ಯಾನ್ಕ್ರಿಯಾಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಅಡ್ರಿನಲ್ ರಾಂಗ್. ಸೊ ಅಡ್ರಿನಲ್ ಗ್ಲ್ಯಾಂಡ್ ಸ್ಟ್ರೆಸ್ ಹಾರ್ಮೋನ್ಸ್ ಲೈಕ್ ಅಡ್ರಿನಲೈನ್ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಡೈರೆಕ್ಟ್ ಶುಗರ್ ಕಂಟ್ರೋಲ್ ಹಾರ್ಮೋನ್ ಸೆಕ್ರೇಟ್ ಮಾಡುವುದಿಲ್ಲ. ಸೊ ಆಪ್ಷನ್ ಸಿ ಪಿಟ್ಯೂಟರಿ ರಾಂಗ್. ಸೊ ಪಿಟ್ಯೂಟರಿ ಇಟ್ ಇಸ್ ಅ ಮಾಸ್ಟರ್ ಗ್ಲ್ಯಾಂಡ್, ಮೆನಿ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡುತ್ತೆ, ಬಟ್ ಇನ್ಸುಲಿನ್ ಸೆಕ್ರೇಟ್ ಮಾಡುವ ಗ್ಲ್ಯಾಂಡ್ ಅಲ್ಲ. ಸೊ ಆಪ್ಷನ್ ಡಿ ಥೈರಾಯ್ಡ್ ರಾಂಗ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಕಂಟ್ರೋಲ್ಸ್ ಮೆಟಬಾಲಿಸಮ್, ನಾಟ್ ಬ್ಲಡ್ ಶುಗರ್ ಲೆವೆಲ್ ಡೈರೆಕ್ಟ್ಲಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, a person is suffering from a disease named goiter. So which of the following glands of the person it is not functioning properly? So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಡ್ರಿನಲ್, ಆಪ್ಷನ್ ಬಿ ಪ್ಯಾನ್ಕ್ರಿಯಾಸ್, ಆಪ್ಷನ್ ಸಿ ಪಿಟ್ಯೂಟರಿ, ಆಪ್ಷನ್ ಡಿ ಥೈರಾಯ್ಡ್. ಸೊ ಗ್ವೈಟರ್ ಡಿಸೀಸ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುವುದು, ಮೋಸ್ಟ್ಲಿ ಡ್ಯೂ ಟು ಅಯೋಡಿನ್ ಡೆಫಿಷಿಯನ್ಸಿ. ಸೊ ಮೋಸ್ಟ್ಲಿ ಡ್ಯೂ ಟು ಅಯೋಡಿನ್ ಡೆಫಿಷಿಯನ್ಸಿ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಪ್ರಾಪರ್ಲಿ ಫಂಕ್ಷನ್ ಆಗದಿದ್ದಾಗ ಗ್ವೈಟರ್ ಡೆವಲಪ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಥೈರಾಯ್ಡ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಅಡ್ರಿನಲ್ ರಾಂಗ್. ಸೊ ಅಡ್ರಿನಲ್ ಗ್ಲ್ಯಾಂಡ್ ಸ್ಟ್ರೆಸ್ ಹಾರ್ಮೋನ್ ದಟ್ ಇಸ್ ಅಡ್ರಿನಲೈನ್ ಮತ್ತು ಕಾರ್ಟಿಸಾಲ್ ಪ್ರೊಡ್ಯೂಸ್ ಮಾಡುತ್ತದೆ. ಸೊ ಗ್ವೈಟರ್ ಜೊತೆಗೆ ಡೈರೆಕ್ಟ್ ರಿಲೇಷನ್ ಇಲ್ಲ. ಸೊ ಆಪ್ಷನ್ ಬಿ ಪ್ಯಾನ್ಕ್ರಿಯಾಸ್ ರಾಂಗ್. ಸೊ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತದೆ ಅಂಡ್ ಕಂಟ್ರೋಲ್ಸ್ ಬ್ಲಡ್ ಶುಗರ್. ಸೊ ಗಾಯ್ಟರ್ ಡಿಸೀಸ್ಗೆ ಕಾರಣ ಅಲ್ಲ. ಸೊ ಆಪ್ಷನ್ ಸಿ ಪಿಟ್ಯೂಟರಿ ರಾಂಗ್. ಸೊ ಪಿಟ್ಯೂಟರಿ ಇಟ್ ಇಸ್ ಅ ಮಾಸ್ಟರ್ ಗ್ಲ್ಯಾಂಡ್, ಬಟ್ ಗಾಯ್ಟರ್ ಡೈರೆಕ್ಟ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಆಗಿರುತ್ತದೆ. ಸೊ ಪಿಟ್ಯೂಟರಿ ಮಾಲ್ ಫಂಕ್ಷನ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, in human beings the correct sequence of events during reproduction is. ಸೊ ಈ ಪ್ರಶ್ನೆ CTET ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗ್ಯಾಮೆಟ್ ಫಾರ್ಮೇಶನ್, ಫರ್ಟಿಲೈಸೇಷನ್, ಝೈಗೋಟ್, ಎಂಬ್ರಿಯೋ. ಆಪ್ಷನ್ ಬಿ ಝೈಗೋಟ್, ಗ್ಯಾಮೆಟ್ ಫಾರ್ಮೇಶನ್, ಫರ್ಟಿಲೈಸೇಷನ್, ಎಂಬ್ರಿಯೋ. ಆಪ್ಷನ್ ಸಿ ಗ್ಯಾಮೆಟ್ ಫಾರ್ಮೇಶನ್, ಝೈಗೋಟ್, ಫರ್ಟಿಲೈಸೇಷನ್, ಎಂಬ್ರಿಯೋ. ಆಪ್ಷನ್ ಡಿ ಗ್ಯಾಮೆಟ್ ಫಾರ್ಮೇಶನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ಝೈಗೋಟ್. ಸೊ ಇಲ್ಲಿ ಹ್ಯೂಮನ್ ರೀಪ್ರೊಡಕ್ಷನ್ ನಲ್ಲಿ ಫಸ್ಟ್ ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತದೆ. ಸೊ ಯಾವುದು? ಫಸ್ಟ್ ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತದೆ.
ಸೊ ನಂತರ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತದೆ. ಸೊ ನೆಕ್ಸ್ಟ್ ಏನಾಗ್ತದೆ? ಸೊ ಫರ್ಟಿಲೈಸೇಷನ್. ಸೊ ಆಫ್ಟರ್ ಫರ್ಟಿಲೈಸೇಷನ್ ಏನಾಗ್ತದೆ? ಝೈಗೋಟ್ ಫಾರ್ಮ್ ಆಗುತ್ತದೆ. ಸೊ ಝೈಗೋಟ್ ಫಾರ್ಮ್ ಆಗುತ್ತದೆ ಅಂಡ್ ಲೇಟರ್ ಇಟ್ ಡೆವಲಪ್ಸ್ ಇಂಟು ಅನ್ ಎಂಬ್ರಿಯೋ. ಸೊ ಲೇಟರ್ ಇಟ್ ಡೆವಲಪ್ಸ್ ಇಂಟು ಅನ್ ಎಂಬ್ರಿಯೋ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಗ್ಯಾಮೆಟ್ ಫಾರ್ಮೇಶನ್, ಫರ್ಟಿಲೈಸೇಷನ್, zygote, embryo. Option A is the correct answer. So why other options are wrong here? Option B, wrong. So zygote cannot form before gamete formation and fertilization. Order reverse agide. So option C, wrong. Zygote cannot appear before fertilization. So fertilization without gametes possible alla. So option D, wrong. So embryo always forms after zygote stage, not before sequence. So incorrect agide. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ is the correct answer. Next question, consider the following terms related to cells. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಕ್ರೋಮೋಸೋಮ್, ಬಿ ಜೀನ್, ಸಿ ನ್ಯೂಕ್ಲಿಯೋಲಸ್, ಡಿ ರೈಬೋಸೋಮ್ ಅಂತ ಕೊಟ್ಟಿದ್ದಾರೆ. ಸೊ ಔಟ್ ಆಫ್ ದಿಸ್ ದ ಪಾರ್ಟ್ಸ್ ಆಫ್ ನ್ಯೂಕ್ಲಿಯಸ್ ಆಫ್ ಅ ಸೆಲ್ ಆರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಬಿ ಅಂಡ್ ಸಿ ಓನ್ಲಿ, ಆಪ್ಷನ್ ಬಿ ಸಿ ಅಂಡ್ ಡಿ ಓನ್ಲಿ, ಆಪ್ಷನ್ ಸಿ ಎ ಬಿ ಅಂಡ್ ಸಿ, ಆಪ್ಷನ್ ಡಿ ಎ ಅಂಡ್ ಸಿ ಓನ್ಲಿ. ಸೊ ಕ್ರೋಮೋಸೋಮ್, gene and nucleolus, they are all present inside the nucleus of a cell. ಯಾವ್ಯಾವುದು? ಸೊ ಕ್ರೋಮೋಸೋಮ್, gene and nucleolus. So all they are present inside the nucleus of a cell. ಸೊ ಕ್ರೋಮೋಸೋಮ್ ನ್ಯೂಕ್ಲಿಯಸ್ ಒಳಗೆ ಇರುತ್ತದೆ ಮತ್ತು ಅದು ಜೀನ್ಸ್ ಅನ್ನು ಕ್ಯಾರಿ ಮಾಡುತ್ತದೆ. ಸೊ ಜೀನ್ ಅಂದರೆ ಕ್ರೋಮೋಸೋಮ್ನ ಒಂದು ಸೆಗ್ಮೆಂಟ್. ಸೊ ನ್ಯೂಕ್ಲಿಯೋಲಸ್ ಕೂಡ ನ್ಯೂಕ್ಲಿಯಸ್ ಒಳಗೆ ಇರುತ್ತದೆ ಮತ್ತು ಅದು ರೈಬೋಸೋಮ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಎ ಬಿ ಅಂಡ್ ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಬಿ ಅಂಡ್ ಸಿ ಓನ್ಲಿ, ರಾಂಗ್. ಸೊ ಜೀನ್ ಅಂಡ್ ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯಸ್ ಪಾರ್ಟ್, ಆದರೆ ಕ್ರೋಮೋಸೋಮ್ ಇನ್ಕ್ಲೂಡ್ ಮಾಡಿಲ್ಲ. ಸೊ ವಿಚ್ ಇಸ್ ದ ಮೇನ್ ನ್ಯೂಕ್ಲಿಯರ್ ಕಾಂಪೊನೆಂಟ್? ಸೊ ದಿಸ್ ಆಪ್ಷನ್ ಇಟ್ ಇಸ್ ಇನ್ಕಂಪ್ಲೀಟ್. So option B, C and D only, wrong. So nucleolus nucleus part, ಆದರೆ ribosome nucleus part ಅಲ್ಲ. So it is found in cytoplasm, ಆದ್ದರಿಂದ wrong. So option D, A and C only, wrong. So chromosome and nucleolus nucleus part correct, ಆದರೆ ಜೀನ್ ಕೂಡ ನ್ಯೂಕ್ಲಿಯಸ್ ಒಳಗೆ ಇರುತ್ತದೆ. ಸೊ ಜೀನ್ ಮಿಸ್ ಆಗಿದೆ, ಆದ್ದರಿಂದ ಆಪ್ಷನ್ ಇಟ್ ಇಸ್ ರಾಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ correct answer. Next question, consider the following statements about biodiversity. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ, ಇಟ್ ರೆಫರ್ಸ್ ಟು ದ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಸ್ಪೀಸಿಸ್ ಲಿವಿಂಗ್ ಇನ್ ಅನ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಬಿ, ಇಟ್ ರೆಫರ್ಸ್ ಟು ಓನ್ಲಿ ದ ಫ್ಲೋರಾ ಅಂಡ್ ಫೌನಾ ಆಫ್ ಅ ಪರ್ಟಿಕ್ಯುಲರ್ ಸ್ಪೀಸಿಸ್ ಇನ್ ಅ ಗಿವನ್ ಏರಿಯಾ ಅಂತ ಕೊಟ್ಟಿದ್ದಾರೆ. C, it refers to the various, that is variety of species of flora and fauna present in an area ಅಂತ ಕೊಟ್ಟಿದ್ದಾರೆ. ಸೊ ಡಿ, it is an artificially protected area for animals ಅಂತ ಕೊಟ್ಟಿದ್ದಾರೆ. ಸೊ the true statements about biodiversity is, ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸಿ ಓನ್ಲಿ, ಆಪ್ಷನ್ ಬಿ ಎ ಬಿ ಅಂಡ್ ಸಿ, ಆಪ್ಷನ್ ಸಿ ಎ ಸಿ ಅಂಡ್ ಡಿ, ಆಪ್ಷನ್ ಡಿ ಎ ಅಂಡ್ ಬಿ ಓನ್ಲಿ. So biodiversity refers to the variety of different species of plants and animals present in an particular area. ಸೊ ಬಯೋಡೈವರ್ಸಿಟಿ ಅಂದರೆ ಒಂದು ಪ್ರದೇಶದಲ್ಲಿ ಇರುವ ವಿವಿಧ ಪ್ರಕಾರದ ಫ್ಲೋರಾ ಮತ್ತು ಫೌನಾಗಳ ಡೈವರ್ಸಿಟಿ, ನಾಟ್ ಜಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಸಿ ಓನ್ಲಿ. ಸೊ ದಟ್ ಈಸ್ it refers to the various, that is variety of species of flora and fauna present in an area. So why other options are wrong here? Option A, wrong. So this talks about number of individuals of one species. Adu population definition, biodiversity alla. So option B, wrong. So only one species, that is flora and fauna refers to species study.
ಸೊ ಬಯೋಡೈವರ್ಸಿಟಿ ಎಂದರೆ ಮೆನಿ ಸ್ಪೀಸಿಸ್, ವೆರೈಟಿ ನಾಟ್ ಅ ಸಿಂಗಲ್ ಸ್ಪೀಸಿಸ್. ಸೊ ಆಪ್ಷನ್ ಡಿ ರಾಂಗ್. ಸೊ ಆರ್ಟಿಫಿಷಿಯಲಿ ಪ್ರೊಟೆಕ್ಟೆಡ್ ಏರಿಯಾಸ್ ರೆಫರ್ ಟು ಝೂ ಆರ್ ಸ್ಯಾಂಚುರಿ. ಸೊ ಬಯೋಡೈವರ್ಸಿಟಿ ಪ್ರೊಟೆಕ್ಟೆಡ್ ಏರಿಯಾ ಅಲ್ಲ. ಸೊ ಇಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ವೆರೈಟಿ ಆಫ್ ಲೈಫ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಸಿ ಓನ್ಲಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪೋಲಿಯೋ ಇಸ್ ಕಾಸ್ಡ್ ಬೈ ಅ. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಫಂಗೈ, ಆಪ್ಷನ್ ಬಿ ಪ್ರೋಟೋಜೋವಾ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಬ್ಯಾಕ್ಟೀರಿಯಾ. ಸೊ polio, it is caused by a virus called poliovirus. So it is caused by virus called, what is that? Poliovirus. ಸೊ ಪೋಲಿಯೋ ಒಂದು ವೈರಲ್ ಡಿಸೀಸ್ ಆಗಿದ್ದು ವೈರಸ್ ನರ್ವಸ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡಿ ಪ್ಯಾರಲೈಸಿಸ್ ಕಾಸ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ವೈರಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಫಂಗೈ, ರಾಂಗ್. So fungi causes ringworm, so yeast infections, etc. So polio fungal disease alla. So option B protozoa, wrong. So protozoa causes malaria and amoebiasis. So polio protozoan disease alla, so it is viral. So option D bacteria, wrong. So bacteria causes TB, cholera, etc. So polio bacteria ಮೂಲಕ ಆಗುವುದಿಲ್ಲ, so virus ಮೂಲಕ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, which one of the following shows the correct sequence of the path of urine in the human excretory system? ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಿಡ್ನಿ ಟು ಯುರೇಟರ್, ಯುರೇಟರ್ ಟು ಯೂರಿನರಿ ಬ್ಲಾಡರ್, ಯೂರಿನರಿ ಬ್ಲಾಡರ್ ಟು ಯುರೇತ್ರಾ. So option B kidney to urinary bladder, urinary bladder to ureter, ureter to urethra. So option C kidney to urinary bladder, urinary bladder to urethra, urethra to ureter. So option D kidney to urethra, urethra to urinary bladder, urinary bladder to ureter. So urine first forms in the kidney, so then flows through the ureter to the urinary bladder for storage and finally ಹೊರಗೆ ಹೋಗುತ್ತದೆ through urethra. ಸೊ ಅಂದರೆ ಕರೆಕ್ಟ್ ಪಾತ್ ಏನು ಇಲ್ಲಿ? ಸೊ ದ ಕರೆಕ್ಟ್ ಪಾತ್ ಇಟ್ ಈಸ್ ಫಸ್ಟ್ ಕಿಡ್ನಿ, ಸೊ ಕಿಡ್ನಿ ಟು ಯುರೇಟರ್, ಸೊ ಯುರೇಟರ್ ಟು ಯೂರಿನರಿ ಬ್ಲಾಡರ್, ಸೊ ಫ್ರಮ್ ಯೂರಿನರಿ ಬ್ಲಾಡರ್ ಟು ಯುರೇತ್ರಾ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. So why other options are wrong here? Option B wrong. So urinary bladder comes after ureter. So ಇಲ್ಲಿ bladder ಮೊದಲು ತೋರಿಸಿದ್ದು path wrong ಆಗಿದೆ. So option C wrong. So urethra it is the last part. So ಇಲ್ಲಿ urethra middle ನಲ್ಲಿ ಹಾಕಿದ್ದಾರೆ. So incorrect order. So option D wrong. So urine never goes kidney. So that is kidney to urethra directly. So ureter and bladder skip ಮಾಡೋದು impossible. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಇಸ್ ದ ಕಾಂಬಿನೇಷನ್ ಆಫ್ ಆರ್ಗನ್ಸ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ದಟ್ ಡು ನಾಟ್ ಕ್ಯಾರಿ ಔಟ್ ಎನಿ ಡೈಜೆಸ್ಟಿವ್ ಫಂಕ್ಷನ್? ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಬಕಲ್ ಕ್ಯಾವಿಟಿ, ಉಸೋಫೇಗಸ್, ಲಾರ್ಜ್ ಇಂಟೆಸ್ಟೈನ್. Option B esophagus, large intestine, rectum. So option C buccal cavity, large intestine, rectum. So option D buccal cavity, esophagus, rectum. So ಇಲ್ಲಿ ಸೊ esophagus ಏನ್ ಮಾಡ್ತದೆ? ಫುಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ಸೊ ಯಾವುದು? ಸೊ esophagus, ಸೊ ವಾಟ್ ಇಟ್ ಡಸ್? ಸೊ ಇದು ಫುಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ಸೊ ಲಾರ್ಜ್ ಇಂಟೆಸ್ಟೈನ್ ವಾಟರ್ ಅಬ್ಸಾರ್ಬ್ ಮಾಡುತ್ತದೆ. ಸೊ ಲಾರ್ಜ್ ಇಂಟೆಸ್ಟೈನ್ ವಾಟರ್ ಅಬ್ಸಾರ್ಬ್ ಮಾಡುತ್ತದೆ. ಸೊ ಮತ್ತು ರೆಕ್ಟಮ್ ವೇಸ್ಟ್ ಸ್ಟೋರ್ ಮಾಡಿ ಎಲಿಮಿನೇಷನ್ಗೆ ಹೆಲ್ಪ್ ಮಾಡುತ್ತದೆ. ಸೊ ರೆಕ್ಟಮ್ ವೇಸ್ಟ್ ಸ್ಟೋರ್ ಮಾಡಿ ಎಲಿಮಿನೇಷನ್ಗೆ ಹೆಲ್ಪ್ ಮಾಡುತ್ತದೆ. ಸೊ ಡೈಜೆಷನ್ ಅಲ್ಲ ಇಲ್ಲಿ. ಸೊ ದಿಸ್ ಆರ್ಗನ್ಸ್ ಡು ನಾಟ್ ಪರ್ಫಾರ್ಮ್ ಕೆಮಿಕಲ್ ಡೈಜೆಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ esophagus, large intestine, rectum. So option B is the correct answer.
So why other options are wrong here? Option A wrong. So buccal cavity contains saliva with enzymes. ಅಲ್ಲಿ starch digestion start ಆಗುತ್ತದೆ. So digestive function ಇದೆ. So option C wrong. Again buccal cavity digestion ಮಾಡುತ್ತದೆ. So set correct ಅಲ್ಲ. So option D wrong. So buccal cavity digestive enzyme release ಮಾಡುತ್ತದೆ. ಆದ್ದರಿಂದ it cannot be in no digestion organ list. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option B. Option B is the correct answer. Next question, select from the following a set of ruminants. So ಈ ಪ್ರಶ್ನೆ CTT February 2015 ನಲ್ಲಿ ಕೇಳಿದ್ದಾರೆ. So option C ರೀತಿ ಇದೆ. Option A cat, buffalo, deer. Option B buffalo, cow, deer. Option C buffalo, cow, dog. Option D cow, deer, dog. So ruminants are the animals that chew cud, which means food is partly digested in the stomach and then brought back to the mouth for rechewing. ಸೊ ಅಂದರೆ ಸ್ಟೊಮಕ್ ನಲ್ಲಿ ಪಾರ್ಟ್ಲಿ ಡೈಜೆಸ್ಟ್ ಆದ ಫುಡ್ ಅನ್ನು ಮತ್ತೆ ಬಾಯಿಗೆ ತಂದು ಮತ್ತೆ ಅದನ್ನು ಚೆನ್ನಾಗಿ ಅಗಿಯುವ ಪ್ರಕ್ರಿಯೆಯನ್ನೇ ಕಡ್ ಚೀವಿಂಗ್ ಅಂತ ಹೇಳ್ತಾರೆ. ಸೊ ಬಫೆಲೋ, ಕೌ ಮತ್ತು ಡೀರ್ ಎಲ್ಲವೂ ಈ ಹ್ಯಾಬಿಟ್ ಹೊಂದಿರುವುದರಿಂದ ದೇ ಆರ್ ದ ಟ್ರೂ ರೂಮಿನೆಂಟ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಬಫೆಲೋ, ಕೌ, ಡೀರ್. So why other options are wrong here? Option A wrong. So cat is not a ruminant. It does not chew cud. So ಅದಕ್ಕಾಗಿ ಕ್ಯಾಟ್ ಇರುವ ಸೆಟ್ ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ ಡಾಗ್ ಕಡ್ chew ಮಾಡುವುದಿಲ್ಲ. ಸೊ ಇಟ್ ಈಸ್ ಅ ನಾನ್ ರೂಮಿನೆಂಟ್ ಅನಿಮಲ್. ಸೊ ಬಫೆಲೋ, ಕೌ, ಡಾಗ್ ಕಾಂಬಿನೇಷನ್ ಇಸ್ ರಾಂಗ್. ಸೊ ಆಪ್ಷನ್ ಡಿ ರಾಂಗ್. ಸೊ ಅಗೇನ್ ಡಾಗ್ ರೂಮಿನೆಂಟ್ ಅಲ್ಲ. ಕೌ ಮತ್ತು ಡಿ ರೂಮಿನೆಂಟ್ಸ್ ಆದರೆ ಡಾಗ್ ಅಲ್ಲ. ಹೆನ್ಸ್ ದಿಸ್ ಸೆಟ್ ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, study the following statements about villi, that is singular villus. So ಈ ಪ್ರಶ್ನೆ CTT February 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ A they have very thin walls ಅಂತ ಕೊಟ್ಟಿದ್ದಾರೆ. B they are finger like projections ಅಂತ ಕೊಟ್ಟಿದ್ದಾರೆ. C they have a network of thin and small blood vessels close to the surface ಅಂತ ಕೊಟ್ಟಿದ್ದಾರೆ. D they have small pores through which food can easily pass ಅಂತ ಕೊಟ್ಟಿದ್ದಾರೆ. So identify the statements which give the characteristics that enable the villi to absorb the digested food ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಬಿ ಅಂಡ್ ಡಿ ಓನ್ಲಿ. ಆಪ್ಷನ್ ಬಿ ಸಿ ಅಂಡ್ ಡಿ ಓನ್ಲಿ. ಆಪ್ಷನ್ ಸಿ ಎ ಬಿ ಅಂಡ್ ಸಿ. ಆಪ್ಷನ್ ಡಿ ಎ ಅಂಡ್ ಬಿ ಓನ್ಲಿ. ಸೊ villi help in absorption of digested food because they have very thin walls, that is A. So and are finger like projections, that is B. So which increases the surface area and have a rich network of food vessels near the surface, C. So that is A, B and C. ಸೊ ವಿಲೈಗಳು ಥಿನ್ ವಾಲ್ ಹೊಂದಿರುತ್ತದೆ. ಸೊ ಫಿಂಗರ್ ಲೈಕ್ ಶೇಪ್ ಇರುತ್ತದೆ ಮತ್ತು ಬ್ಲಡ್ ಕ್ಯಾಪಿಲರೀಸ್ ಸರ್ಫೇಸ್ ಹತ್ತಿರ ಇರುವುದರಿಂದ ಡೈಜೆಸ್ಟೆಡ್ ಫುಡ್ ಈಸಿಲಿ ಅಬ್ಸಾರ್ಬ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಎ, ಬಿ ಅಂಡ್ ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಸ್ಟೇಟ್ಮೆಂಟ್ ಡಿ ಇಸ್ ರಾಂಗ್. ಸೊ ವಿಲೈ ಡು ನಾಟ್ ಹ್ಯಾವ್ ಪೋರ್ಸ್. ಸೊ ಅಬ್ಸಾರ್ಪ್ಷನ್ ಡಿಫ್ಯೂಷನ್ ಮೂಲಕ ಆಗುತ್ತದೆ, ಪೋರ್ಸ್ ಮೂಲಕ ಅಲ್ಲ. ಸೊ ಆಪ್ಷನ್ ಬಿ ರಾಂಗ್. ಸೊ ಸಿ ಇಸ್ ಕರೆಕ್ಟ್ ಬಟ್ ಡಿ ಇಸ್ ಇನ್ಕರೆಕ್ಟ್. ಸೊ ಪೋರ್ಸ್ ವಿಲೈ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ಸೊ ದಿಸ್ ಆಪ್ಷನ್ ರಾಂಗ್. ಸೊ ಆಪ್ಷನ್ ಡಿ ರಾಂಗ್. So A and B alone are not sufficient. Blood vessels C. So it is essential for carrying absorbed nutrients. So this set it is incomplete. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. So ಆಪ್ಷನ್ ಸಿ is the correct answer. So friends, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ಮೂಲಕ ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ ಆಗಿರಬೇಕು. ಸೊ ಈ ಚಾನೆಲ್ ನಲ್ಲಿ CTET ಸೈನ್ಸ್ ಅನ್ನು PYQ ಬೇಸ್ಡ್ ಅಂಡ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಷನ್ ಪಾರ್ಟ್ 6 ಕಮಿಂಗ್ ವೆರಿ ಸೂನ್. 2011 to 2024 PYQs ನಿಂದ ಮೋರ್ MCQs ಸಾಲ್ವ್ ಮಾಡೋಣ. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 6 ಮಿಸ್ ಆಗಬಾರ್ದಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.